ಫ್ರೆಂಡ್ಸ್ ಮತ್ತೊಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ವಿಡಿಯೋಗೆ ಸ್ವಾಗತ. ಗೊತ್ತಿರೋ ಮೋಟೋರು ಬಜೆಟ್ ಕೆಟಗರಿ ತುಂಬಾ ಹೆವಿ ಸ್ಮಾರ್ಟ್ ಫೋನ್ಸ್ ಗಳು ಮಾರ್ಕೆಟ್ ಅನ್ನ ಸಖತ್ ಕ್ಯಾಪ್ಚರ್ ಮಾಡಿದಾರೆ. ಮಿಡ್ ಬಜೆಟ್ ಅಲ್ಲಿ ಕೂಡ ತುಂಬಾ ಹೆವಿ ಸ್ಮಾರ್ಟ್ ಫೋನ್ಸ್ ಗಳು ಕಾಂಪಿಟೇಷನ್ ಬೆಲೆಗೆ ಲಾಂಚ್ ಮಾಡಿದಾರೆ. ಇಷ್ಟಲ್ಲದೆ ಈ ಮಿಡ್ ಬಜೆಟ್ ಗಿಂತ ಮೇಲೆ ಹತ್ರ 30-35 ಸಾವಿರ ರೂಪಾಯಿ ಕೂಡ ಸಖತ್ ಸ್ಮಾರ್ಟ್ ಫೋನ್ಸ್ ಗಳನ್ನ ಲಾಂಚ್ ಮಾಡ್ತಾ ಬಂದಿದ್ದಾರೆ. ಸೊ ಇದೀವಾಗ ಮತ್ತೊಂದು ಖತರ್ನಾಕ್ ಸ್ಮಾರ್ಟ್ ಫೋನ್ ನ ತಗೊಂಡ್ ಬಂದವ್ರ. ಎಸ್ ಫ್ರೆಂಡ್ಸ್, ನಾನು ಮಾತಾಡ್ತಾ ಇರೋದು ಮೋಟೋ ಎಡ್ಜ್ 50 Pro ಬಗ್ಗೆ. ಈ ಸ್ಮಾರ್ಟ್ ಫೋನ್ ಹತ್ರ 30,000 ರೂಪಾಯಿ ವಿತ್ ಆಫರ್ ಒಂದಿಗೆ ನೋಡಕ್ ಸಿಗಲಿದೆ ಅಂತೆ. ಸೊ ಡೆಫಿನೆಟ್ಲಿ ಎಡ್ಜ್ 50 Pro 5G ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬಹುದು. ಅದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಅನ್ನ ಟೆಸ್ಟ್ ಮಾಡಿಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ನ ತಿಳಿಸಿದ್ದೀನಿ. ಎಸ್ ಫ್ರೆಂಡ್ಸ್, ಮೊದಲಾಗಿ ಬಾಕ್ಸ್ ನೋಡಬಹುದು. ಇಲ್ಲಿ ಎಡ್ಜ್ 50 Pro ಅಂತ ಇದೆ, ಮೋಟೋರೋಲಾ ಅಂತ ನೋಡ್ತಾ ಇದ್ವಿ. ನನ್ನ ಹತ್ರ 12/256GB ಒಂದಿಗೆ ಲಕ್ಸ್ ಲೆವೆಂಡರ್ ಕಲರ್. ಹೆಸರು ಕೇಳಕ್ಕೆ ಸಖತ್ ಆಗಿದೆ. ಅದಕ್ಕೆ ಸೀಲ್ ಬ್ರೇಕ್ ಮಾಡೋಣ. ಓಕೆ, ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಓಹೋ ಮೋಟೋ ಮೊದಲು ನಮ್ಮ ಫೋನ್ ಪಕ್ಕ ಕಿಡಣ ಅಂತ ಇದನ್ನ ಬಿಟ್ಟು ಅಂತಾರೆ ಬ್ರಾಂಡೆಡ್ C2C ಕೇಬಲ್ ಮತ್ತು ಬ್ರಾಂಡೆಡ್ 125 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್. ಎಸ್ ಸ್ಯಾಮ್ಸಂಗ್ ತರ ಇವರು ಒಳಗಡೆ ಅಡ್ಕೊಂಡು ಕೊಟ್ಟವ್ರೆ. ಏನ್ ಸೇಂಟ್ ಹಾಕೋಸರು ಗೊತ್ತಿಲ್ಲ, ಸಾಕಷ್ಟು ಸ್ಮೆಲ್ ಬರ್ತಾ ಇದೆ. ಸೊ ಈ ಬಾಕ್ಸ್ ಒಳಗಡೆ ಯೂಸರ್ ಮ್ಯಾನುವಲ್, ವಾರಂಟಿ ಪೇಪರ್ ಜೊತೆಗೆ ಈ ಒಂದು ಸಿಮ್ ಎಜೆಕ್ಟರ್, ಕೇಸ್ ಏನ್ ಗುರು ಡಿಫರೆಂಟ್ ಹಾರ್ಡ್ ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎಲ್ಲ ಅಕ್ಸೆಸರೀಸ್ ನ ಸೈಡ್ ಅಂತ ನಾನು ಸೂಪರ್ ಡೂಪರ್ ಆಗಿರೋದ ಮಾತ್ರ ಈ ಸ್ಮಾರ್ಟ್ ಫೋನ್ಗೆ. ಎಸ್ ಪ್ಲಾಸ್ಟಿಕ್ ತೆಗಿಯನಂತೆ. ಓಕೆ, ಏನು ಕ್ರೇಜಿ ಡಿಸೈನ್ ಒಳಗೊಂಡಿದ್ರು. ಬ್ಯಾಕ್ ಎಲ್ಲ ಕಂಪ್ಲೀಟ್ಲಿ ಲೆದರ್ ಫಿನಿಶಿಂಗ್ ಗೆ ಸಖತ್ ಸ್ಟೈಲಿಶ್ ಅಂತ ಅನ್ಸುತ್ತೆ ಮತ್ತು ತುಂಬಾ ಲೈಟ್ ಬಿಡುತ್ತೆ. ಕಂಫರ್ಟಬಲ್ ಫೋನ್ ಕೈಲಿ ಹಿಡ್ಕೋಬಹುದು. ಸದ್ಯಕ್ಕೆ ನಾನು ಸ್ಮಾರ್ಟ್ ಫೋನ್ ಫಸ್ಟ್ ಬೂಟ್ ಮಾಡ್ಬಿಟ್ಟು ಒಂದೆರಡು ದಿವಸ ಯೂಸ್ ಮಾಡ್ಬಿಟ್ಟು ಎಲ್ಲ ನನ್ನ ಆನೆಸ್ಟ್ ಒಪಿನಿಯನ್ ಸ್ಮಾರ್ಟ್ ಫೋನ್ ಕೊಂಡ್ಕೋಬೋದಿಲ್ವಾ ಎಲ್ಲ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಆನ್ಸರ್ ತಿಳಿಸ್ಕೊಡ್ತೀನಿ. ಅಲ್ಲಿ ಇವರು ಚಾನಲ್ ಹೊಸದಾಗಿ ಬಂದಿರ ಅಂತಂದ್ರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿ ಗುರು. ಎಸ್ ಫ್ರೆಂಡ್ಸ್, ಕಳೆದ 4-5 ದಿವಸಗಳಿಂದ ಇದು ನನ್ನ ಎರಡನೇ ಡಿವೈಸ್ ತರ ಮೋಟೋ ಎಡ್ಜ್ 50 Pro 5G ಫೋನ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಂತ ಕ್ಯಾಮ್ರಾ ಆಗಿರ್ಲಿ, ಪ್ರೊಸೆಸರ್ ಆಗಿರ್ಲಿ, ಡಿಸೈನ್, ಲುಕ್ಸ್, ಈ ಸ್ಮಾರ್ಟ್ ಫೋನ್ ಹೇಗೆ ಅನಿಸ್ತಂತ ಇನ್ ಡೀಪ್ ಚೆಕ್ ಮಾಡ್ಬಿಟ್ಟು ನಿಮ್ ಮುಂದೆ ಬಂದು ಕುತ್ಕೊಂಡಿದ್ದೀನಿ. ಹಾಗಾದ್ರೆ ಮೊದಲನೇದಾಗಿರುವಂತಹ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಲುಕ್ಸ್ ಎಲ್ಲ ಹೇಗಿದೆ ಅಂತ ಕೇಳಿದ್ರೆ, ಎಸ್ ನೀವೇನಾದ್ರು ತುಂಬಾ ದೊಡ್ಡದಾಗಿರುವಂತಹ ಸ್ಮಾರ್ಟ್ ಫೋನ್ಸ್ಗಳು ಲುಕ್ಸ್ ವೈಸ್ ಆಗಿರಲಿ ಚಿಕ್ಕ ಫೋನ್ಸ್ ಯೂಸ್ ಮಾಡಿದ್ರಿ ಅಂತಂದ್ರೆ ಇದು ನಿಮಗೆ ತುಂಬಾ ಇನ್ ಹ್ಯಾಂಡ್ ಫೀಲ್, ಲೈಟ್ ವೇಟ್ ಅಂತ ಅನ್ಸುತ್ತೆ. ತುಂಬಾ ಕಂಫರ್ಟೇಬಲ್ ಡಿಸೈನ್ ಇದೆ. ಇಷ್ಟಲ್ಲದೆ ತುಂಬಾ ಒನ್ ಹ್ಯಾಂಡ್ ಯೂಸ್ ಮಾಡೋರಿಗೆ ತುಂಬಾ ಹ್ಯಾಂಡಿ ಫೋನ್ ಅಂತ ಅನ್ಸುತ್ತೆ. ಸೊ ಫ್ರಂಟ್ ಅಲ್ಲಿ 3D ಕರ್ವ್ ಡಿಸ್ಪ್ಲೇನ ಡಿಸೈನ್ ಕೊಟ್ಟಿದ್ದಾರೆ. ನಿಮಗೆ ಬ್ಯಾಕ್ ಅಲ್ಲಿ ಈ ವೆಗನ್ ಲೆದರ್ ಕಲರ್ಸ್ ಒಂದಿಗೆ ತುಂಬಾ ಡಿಫ್ರೆಂಟ್ ಬೇರೆ ಕಲರ್ ಆಪ್ಷನ್ಸ್ ಗಳನ್ನ ಕೂಡ ಕೊಡ್ತಾರೆ. ಸೊ ನನ್ನ ಹತ್ರ ಇರೋದು ಲಕ್ಸ್ ಲೆವೆಂಡರ್ ಕಲರ್ ಏನೋ ಇದ್ರ ಹೆಸರಿದೆ. ಹಿಂದಿನ ಭಾಗ ಕ್ಯಾಮ್ರಾ ಮಾಡೆಲ್ಸ್ ಗಳನ್ನ ನೋಡ್ಕೋಬಹುದು. ಮೋಟೋ ಬ್ರ್ಯಾಂಡ್ ನೇಮ್ ಇದೆ ಮತ್ತು ಸೈಡ್ ಗೆ ಕಂಪ್ಲೀಟ್ಲಿ ಮೆಟಲ್ ಫ್ರೇಮ್ಸ್ ನ ಕೊಡ್ತಿದ್ದಾರೆ. ಇದನ್ನ ಒನ್ ಹ್ಯಾಂಡ್ ಅಲ್ಲಿ ಈ ವಾಲ್ಯೂಮ್ ರಾಕರ್ ಕೀ ಆಗಿ ಲಾಕಿನ ಆರಾಮಾಗಿ ಪ್ರೆಸ್ ಮಾಡಬಹುದು. ಬಾಟಮ್ ಅಲ್ಲಿ ನಿಮಗೆ ಸ್ಪೀಕರ್, ಸೀಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್ ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಡಾಲ್ಬಿ ಆಟ್ಮೋಸ್ ಸ್ಪೀಕರ್ ಸಪೋರ್ಟ್ ಇದೆ. ಇದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸದ್ಯಕ್ಕೆ ಈ ಫೋನ್ ಅಂತ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಹೆವಿ ಫೋನ್ ಯೂಸ್ ಮಾಡೋರಿಗೆ ಈ ಸ್ಮಾರ್ಟ್ ಫೋನ್ ಯೂಸ್ ಆಗಲು ಇಂಟ್ರೆಸ್ಟಿಂಗ್ ಡಿಸೈನ್ ಅಷ್ಟರಲ್ಲಿ ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್ ಈ ಫೋನ್ ಅಂತ ಡಿಸ್ಪ್ಲೇ ಲಾಸ್ಟ್ 5 days ಅಲ್ಲಿ ಅತಿ ಹೆಚ್ಚು ಯೂಸ್ ಮಾಡಿದ್ದು ವಿಡಿಯೋಸ್ ನೋಡಿದ್ದು ಅಂದ್ರೆ ಅದು ಇದೇ ಸ್ಮಾರ್ಟ್ ಫೋನ್ ಅಲ್ಲಿ. ಎಷ್ಟರಲ್ಲಿಂತ ಡಿಸ್ಪ್ಲೇ ಈ ಪ್ರೈಸನ್ಸ್ ಅಲ್ಲಿ ಅದ್ಭುತವಾಗಿದೆ. 6.6 inch ಫುಲ್ HD ಪ್ಲಸ್ ಅದು 144 Hz ಜೊತೆಗೆ HDR10+ ಇದೆ. ಜೊತೆಗೆ 3D ಕರ್ವ್ಡ್ POLED ಡಿಸ್ಪ್ಲೇ ಒಂದಿಗೆ ಈ ಸ್ಮಾರ್ಟ್ ಫೋನ್ 2000 nits ನ ಪೀಕ್ ಬ್ರೈಟ್ನೆಸ್ ಒಳಗೊಂಡಿದೆ. ಇದಕ್ಕಿಂತ ಜಾಸ್ತಿ ಮೋಟೋರೋಲಾ ಹೈಲೈಟ್ ಮಾಡ್ತಿರೋದಪ್ಪ ಅಂತಂದ್ರೆ ಇದು ವರ್ಲ್ಡ್ಸ್ ಫಸ್ಟ್ ಅದು ಪ್ಯಾಂಟೋನ್ ವ್ಯಾಲಿಡೇಟ್ ಡಿಸ್ಪ್ಲೇ ಅಂತ ಹಾಕಬಹುದು. ಇಲ್ಲಿ ತುಂಬಾ ಅಕ್ಯುರೇಟ್ ಮತ್ತು ಟ್ರೂ ಕಲರ್ ನ ತೋರಿಸುತ್ತೆ. ಟ್ರಸ್ಟ್ ಮೀನಲ್ಲಿ ತುಂಬಾ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡೆ 4K HDR ಕಂಟೆಂಟ್ ನೋಡ್ಕೊಂಡೆ ಇದರಿಂದ ಕ್ಲಾರಿಟಿ ಆಗಿರಲಿ ಮತ್ತು ಕಲರ್ಸ್ ಗಳಾಗಿರಲಿ, ವಿವಿಂಗ್ ಆಂಗಲ್ಸ್ ಗಳಾಗಿರಲಿ ನಿಜವಾಗ್ಲೂ ಟ್ರೂ ಕಲರ್ಸ್ ಗಳು ಒಳಗೊಂಡಿದೆ. ಲೈಕ್ ವೈಟರ್, ಬ್ರೈಟರ್ ಈ ರೀತಿ ಬೇರೆ ಡಿಸ್ಪ್ಲೇ ಗಳಾರಲ್ಲ, ಅಕ್ಯುರೇಟ್ ಆಗಿರುವಂತಹ ಏನು ಕಲರ್ಸ್ ಗಳಿದೆ ಅದನ್ನ ತುಂಬಾ ಸ್ಕಿನ್ ಟೋನ್ ಒಂದಿಗೆ ಕೂಡ ಪರ್ಫೆಕ್ಟ್ ಆಗಿರುವಂತಹ ಕಲರ್ಸ್ ಗಳನ್ನ ತೋರಿಸುತ್ತೆ. ಇಷ್ಟೇ ಔಟ್ಡೋರ್ ಇರುವಂತಹ ಬ್ರೈಟ್ನೆಸ್ ಸಖತ್ ಆಗಿದೆ 2000 nits ಒಂದಿಗೆ. ಸೊ ಈ ರೀತಿ ಇರುವಂತಹ ಕ್ಲಾರಿಟಿ ಮತ್ತು ಬ್ರೈಟರ್ ಇರುವಂತಹ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಡುವಲ್ ಸ್ಟೀರಿಯೋ ಅದು ಡಾಲ್ಬಿ ಅಟ್ಮೋಸ್ ನ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಒಂದ್ಸರ್ತಿ ಇರುತ್ತಾ ಆಡಿಯೋನ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. 50% ವಾಲ್ಯೂಮ್, ಇದು 100%. ಟ್ರಸ್ಟ್ ಮೀ ಇದ್ರಿಗೆ ತುಂಬಾ ಬೇರೆ ಸ್ಮಾರ್ಟ್ ಫೋನ್ಸ್ ನೋಡ್ಕೊಂಡಿದ್ದೀನಿ. ಡುವಲ್ ಸ್ಟೀರಿಯೋದು, ಡಾಲ್ಬಿ ಅಟ್ಮೋಸ್ ಕೂಡ ನೋಡಿದ್ದೀನಿ. ಬಟ್ ಇದ್ರಂಥ ಕ್ಲಾರಿಟಿ ಆಗಿರಲಿ, ಬೇಸ್ ಆಗಿರಲಿ ಮತ್ತು ಇರುವಂಥ ಈ ಎಕ್ಸ್ಪೀರಿಯನ್ಸ್ ಏನು ಮಲ್ಟಿಮೀಡಿಯಾ ಆಗಿದೆ. ಸೊ ಅದು ಬೇರೆ ನಾನು 30,000 ಬಜೆಟಲ್ಲಿ ಯಾವುದೇ ಫೋನ್ಸ್ಗಳು ನೋಡಿಲ್ಲ. ಸೊ ಇಂಥ ಸ್ಪೀಕರ್ ಡಿಸ್ಪ್ಲೇ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದನ್ನ ಬಿಟ್ಟಲ್ಲಿ ಇನ್ಸ್ಟೆಂಟ್ ಫಿಂಗರ್ ಪ್ರಿಂಟ್ ಕೂಡ ಇದೆ ನೋಡ್ಕೋಬಹುದು. ಜಸ್ಟ್ ನಾನು ಟಚ್ ಮಾಡಿದ್ರೆ ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಟಚ್ ಮಾಡಿದ್ರೆ ಕ್ವಿಕ್ ಮತ್ತು ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಇದಕ್ಕಿಂತ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಅದು 30K ಬಜೆಟ್ ಅಲ್ಲಿ ಇದರಲ್ಲಿ IP68 ವಾಟರ್ ಅನ್ಸಿದೆ. ಇವತ್ತು ಹತ್ರ 1.5 ಮೀಟರ್ ನೀರು ಒಳಗಡೆ ಇದನ್ನ ಅರ್ಧ ಗಂಟೆ ಇಟ್ಟು ತೊಳೆದ್ರು ಕೂಡ ಈ ಸ್ಮಾರ್ಟ್ ಫೋನ್ಗೆ ಏನೂ ಆಗಲ್ಲ. ಓವರ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ನಾನು 30,000 ಬಜೆಟ್ ಅಲ್ಲೇ ಒಂದು ಫ್ಲಾಗ್ಶಿಪ್ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಮೋಟೋ ಫೋನ್ಸ್ ಅಲ್ಲಿ ನೋಡ್ತಿದ್ದೀನಿ. ನೆಕ್ಸ್ಟ್ ಈ ಫೋನ್ ಅಂತ ಮೇನ್ ಪಾರ್ಟ್ ಮತ್ತು ನಮ್ಮ ಫೇವರೇಟ್ ಪಾರ್ಟ್ ಅದು ಸ್ಮಾರ್ಟ್ ಫೋನ್ ಕ್ಯಾಮ್ರಾ. ಯಾವತ್ತು ನಾವು ಇನ್ ಡೀಪ್ ಆಗಿ ವಿಷಯಗಳನ್ನ ತಗೊಂಡ್ ಬಂದಿರ್ತೀವಿ
ಬರ್ತೀವಿ. ಎಸ್, ಈ ಸ್ಮಾರ್ಟ್ ಫೋನ್ ನಿಮಗೆ ಹಿಂದಿನ ಭಾಗ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದೆ. ಒಂದು ಮೇನ್ 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಇದೆ, 13 ಮೆಗಾ ಪಿಕ್ಸೆಲ್ನ ಅಲ್ಟ್ರಾಡ್ ಮತ್ತು 10 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಒಂದಿಗೆ ಮತ್ತೊಂದು ಸೆನ್ಸರ್ನ ಕೊಡ್ತಿದ್ದಾರೆ. ಇದು ಆಬ್ಜೆಕ್ಟ್ನ ಡಿಸ್ಟೆನ್ಸ್ನ ಮೇಜರ್ ಮಾಡೋಕ್ಕೆ ಇದಕ್ಕೆ ಟೈಮ್ ಆಫ್ ಫ್ಲೈಟ್ ಸೆನ್ಸರ್ ಅಂತ ಕರಿತಿದ್ದಾರೆ. ಸೊ ಜೊತೆಗೆ ಫ್ರಂಟ್ ಅಲ್ಲಿ 50 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಟ್ರಸ್ಟ್ ಮೀ, ನನಗೆ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ಗಳಲ್ಲಿ ಹೆವಿ ಅಂದರೆ ಹೆವಿ ಫೋಟೋಸ್ಗಳನ್ನು ಪ್ರತಿಯೊಂದರಲ್ಲಿ ಟೆಸ್ಟ್ ಮಾಡ್ತೀನಿ. ಸೊ ಈ ಫೋಟೋಸ್ಗಳು ಏನು ನೋಡ್ತಾ ಇದ್ರೆ ಇದನ್ನ ಡೇ ಕಂಡೀಷನ್ ತೆಗೆದಿರುವಂಥ ಫೋಟೋಸ್ಗಳಿದೆ. ಸೊ ಈ ರೀತಿ ಇರುವಂಥ ಕ್ಲಾರಿಟಿ, ಕಲರ್ಸ್ಗಳು ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಕೆಲವೊಂದು ಟೈಮ್ ಓವರ್ ಶಾರ್ಪ್ನೆಸ್ ಒಂದಿಗೆ ಲೈಕ್ ಇದು ತುಂಬ ಕಲರ್ಸ್ಗಳನ್ನ ಬೂಸ್ಟ್ ಮಾಡ್ತಾ ಇದೆ ಅಂತ ಅನಿಸ್ಬಿಡುತ್ತೆ. ನ್ಯಾಚುರಲ್ ಕಂಡೀಷನ್ ಅಂತ ಹೂ, ಗಿಡ, ಮರ, ಬಳ್ಳಿ. ಆದರೆ ಯಾವಾಗ ಸ್ಕಿನ್ ಟೋನ್ ಬರ್ತೀವಿ, ಇಲ್ಲಿಂದ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ನೆಕ್ಸ್ಟ್ ಲೆವೆಲ್ ಇಮೇಜ್ ಪ್ರೊಸೆಸಿಂಗ್ ಇದೆ. ಸೊ ನಾನು ಇಲ್ಲಿ ತುಂಬ ಡಿಫ್ರೆಂಟ್ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ನೋಡ್ಕೋಬಹುದು ನೀವು ಇಲ್ಲಿ. ಬಾಕಿ ಪೋರ್ಟ್ರೇಟ್ ಫೋಟೋಗಳು ಮಾತ್ರ ಎಡ್ಜ್ ಕಟ್ಟಿಂಗ್ ಒಂದಿಗೆ ತುಂಬ ಕ್ಲಾರಿಟಿ ಬರುತ್ತೆ. ಬಟ್ ಕೆಲವೊಂದು ಟೈಮ್ ಝೂಮ್ ಮಾಡಿದಾಗ ಓಕೆ ಕ್ಲಾರಿಟಿ ಅಂತ ಅನ್ಸ್ಬಿಡುತ್ತೆ. ಸ್ಕಿನ್ ಟೋನ್ನ ತುಂಬ ನ್ಯಾಚುರಲ್ ಆಗಿ ಮತ್ತು ಅಕ್ಯುರೇಟ್ ಆಗಿರುವಂಥ ಏನು ಸ್ಕಿನ್ ಟೋನ್ ಕಲರ್ ಇದೆ ಇದನ್ನೇ ಈ ಪ್ಯಾಂಟೋನ್ ಏನು ಸರ್ಟಿಫೈಡ್ ಏನು ವೆರಿಫೈಡ್ ಅಂತ ಹೇಳ್ತಿದ್ದಾರೆ ನೋಡಿ. ಸೊ ಅದೇ ಇದು ಕೆಲಸ ಮಾಡ್ತಾ ಇದೆ. ಸೊ ಇದಂಥ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಇನ್ನು ಯಾವಾಗ ಇಂಡೋರ್ ಬರ್ತೀವಿ, ಇಲ್ಲಿ ಕೂಡ ತುಂಬ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ಗೆ ಒಳ್ಳೆ ಕ್ಲಾರಿಟಿ ಫೋಟೋಸ್ಗಳು ಬರುತ್ತೆ. ನೈಟಲ್ಲಿ ಕೂಡ ಅಷ್ಟೇ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ಗೆ ಇಮೇಜಸ್ಗಳು ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ಸ್ನ ನಾನು ಮೋಟೋ ಎಡ್ಜ್ ಸೀರೀಸಲ್ಲಿ ನೋಡ್ತಿದ್ದೀನಿ. ಇನ್ನು ಫ್ರಂಟಲ್ಲಿ ಕೂಡ ಅಷ್ಟೇ ಒಳ್ಳೆ ಕ್ಲಾರಿಟಿಯೊಂದಿಗೆ ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ ಮತ್ತು ಆಟೋ, ಅಲ್ಟ್ರಾವೈಡ್ ಮತ್ತು ನಾರ್ಮಲ್ ಮೋಡ್ ಆಗಿ ಅದೇ ಫೋಕಸ್ ಕೂಡ ಮಾಡುತ್ತೆ. ಮತ್ತು ಇಲ್ಲಂತ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಅಬ್ಸರ್ವ್ ಮಾಡ್ಕೋಬಹುದು. ಡೇ ಕಂಡೀಷನ್ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ನೈಟಲ್ಲಿ ಕೂಡ ತುಂಬ ಚೆನ್ನಾಗಿ ಫೋಟೋಗಳು ಬರುತ್ತೆ. ಬಟ್ ಕೆಲವೊಂದು ಟೈಮ್ ಕಮ್ಮಿ ಮತ್ತು ನಾಯ್ಸ್ ಅಂತ ಅನ್ಸ್ಬಿಡುತ್ತೆ. ಬಟ್ ಕೆಲವೊಂದು ಟೈಮ್ ಮಾತ್ರ ನೈಟಲ್ಲಿ ಸಖತ್ ಇಮೇಜ್ ಒಂದಿಗೆ ಒಳ್ಳೆ ಫೋಟೋಗಳು ಕೂಡ ಕಂಡಿದ್ದೀನಿ. ಇದು ಯಾವಾಗ ವಿಡಿಯೋ ಕ್ವಾಲಿಟಿಗೆ ಹೋಗ್ತೀವಿ, ರಿಯರ್ ನಿಮಗೆ 4K 30 FPS ರೆಕಾರ್ಡ್ ಮಾಡ್ಕೋಬಹುದು. ಸದ್ಯಕ್ಕೆ ಒಂದು ಸರ್ತಿ ವಿಡಿಯೋ ಸ್ಯಾಂಪಲ್ನ ನೋಡಿ. ಈ ವಿಡಿಯೋ ಏನು ನೋಡ್ತಾ ಇರೋದು 4K 30 FPS ರೆಕಾರ್ಡ್ ಆಗ್ತಾ ಇದೆ ಅಂತ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಅಬ್ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಎವನ್ ಫೋಕಸಿಂಗ್ ಕೂಡ ಸಖತ್ತಾಗಿದೆ. ಒಂದು ಸ್ವಲ್ಪ ನಾನು ಈ ಸೈಡ್ಗೆ ಓಡ್ತೀನಿ, ಮೂವ್ಮೆಂಟ್ಸ್ಗಳು ಯಾವ ರೀತಿ ಇರುತ್ತೆ ನೋಡ್ಕೋಬಹುದು. ಸ್ಟೆಬಲೈಸೇಷನ್ ಕೂಡ ಯಸ್ ನೀವು ನೋಡ್ಕೋಬಹುದು. ಈಗ ಆಲ್ರೆಡಿ ತುಂಬ ಟೆಸ್ಟ್ ಮಾಡಿದ್ವಿ. ಇದರಿಂದ ಸ್ಟೆಬಲೈಸೇಷನ್ ಮತ್ತು ಕ್ಲಾರಿಟಿ ಕೂಡ ನಿಜವಾಗ್ಲೂ ಸಖತ್ತಾಗಿದೆ. ವಿಡಿಯೋಗ್ರಾಫಿನಲ್ಲಿ ಕೂಡ ಮೋಟೋರೋಲಾ ಥಮ್ಸ್ ಅಪ್. ಇನ್ನು ಫ್ರಂಟಲ್ಲಿ ಕೂಡ ನೀವು 4K 30 FPS ಅಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಲಾಗರ್ಸ್ಗೆ ಇದು ತುಂಬ ಯೂಸ್ಫುಲ್ ಇದೆ. ಸೊ ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇರೋದು 4K 30 FPS ರೆಕಾರ್ಡ್ ಆಗ್ತದೆ. ಬಟ್ ತುಂಬ ಝೂಮ್ ತೊಗೊಂಡಿದೆ. ಬಟ್ ಸ್ಟೆಬಲೈಸೇಷನ್ ನೋಡ್ಕೋಬಹುದು ನೀವು. ಓಹೋ, ಮೂಮೆಂಟ್ಸ್ಗಳು ಮಾತ್ರ ಸಖತ್ತಾಗಿದೆ. ಬಟ್ ಯಾಕೋ ತುಂಬ ಝೂಮ್ ಆಗಿದ್ದು ಶೂಟ್ ಮಾಡ್ತಾ ಇದೆ. ಸೊ ಅದು 4K 30 FPS ಇದ್ರೂ ಕೂಡ ಕ್ಲಾರಿಟಿ ಚೆನ್ನಾಗಿದೆ. ಬಟ್ ಇನ್ನಷ್ಟು ವೈಡ್ ಆ್ಯಂಗಲ್ ಬೇಕೇ ಓವರ್ ಆಲ್ ಪ್ರಾಮಾಣಿಕವಾಗಿ ನನಗೆ ಈ ಫೋನ್ ಅಂತ ಕ್ಯಾಮ್ರಾ ಹೇಗಿದೆ ಅಂತ ಕೇಳ್ತಿದ್ರೆ ಅಂತಂದರೆ ಎಸ್, ಡೆಫಿನೆಟ್ಲಿ ನಾನು ಈ ವಿವೋ ಈ ಫ್ಲಾಗ್ಶಿಪ್ ಎಕ್ಸ್ ಸಿರೀಸ್ ಮತ್ತು ಬೇರೆ ಈ OnePlus ಸಿರೀಸ್ ನಾನು ನೋಡಿಕೊಂಡಾಗ ನನಗೆ ಬಜೆಟ್ ಕ್ಯಾಟಗರಿ ಒಂದು ಕ್ಯಾಮ್ರಾ ಇಷ್ಟ ಆಗಿರೋಂಥ ಫೋನ್ ಅಪ್ಪ ಅಂದರೆ ಡೆಫಿನೆಟ್ಲಿ ಅದು ಮೋಟೋ ಎಡ್ಜ್ 50 Pro. ಇದಂತ ಇಮೇಜ್ ಪ್ರೊಸೆಸಿಂಗ್ಗೆ ಮತ್ತು ಕಲರ್ಸ್ಗಳಿಗೆ ತುಂಬ ಮೋಟೋ ಫೋಕಸ್ ಮಾಡಿದೆ. ಸೊ ಡೆಫಿನೆಟ್ಲಿ ಕ್ಯಾಮ್ರಾದಲ್ಲಿ ಇದು ಒಂದು ಒಳ್ಳೆ ಕೆಲಸ ಮಾಡಿರುವಂಥ ಸ್ಮಾರ್ಟ್ ಫೋನ್. ನೆಕ್ಸ್ಟ್ ಈ ಫೋನ್ ಇಂಥ ಪರ್ಫಾರ್ಮೆನ್ಸ್ ಬಂದಿರ್ತಾರೆ. ಇದರಲ್ಲಿ ಲೇಟೆಸ್ಟ್ Snapdragon 7 Gen 3 ಚಿಪ್ಸೆಟ್ ಇದೆ. ಸೊ ಇದು ಕೂಡ ಒಂದು ಒಳ್ಳೆ ಪ್ರೊಸೆಸರ್. ಬಟ್ ಇಲ್ಲಿ 35,000 ಬಜೆಟಲ್ಲಿ ಇನ್ನೂ ಒಳ್ಳೆ ಪ್ರೊಸೆಸರ್ ಮೋಟೋರೋಲಾ ಕೊಡ್ಬೋದಿತ್ತು. ಬಟ್ ಸ್ಟಿಲ್ ಉಳಿದಿರುವಂಥ ಫೀಚರ್ಸ್ಗಳನ್ನ ನೋಡ್ಕೊಂಡಾಗ ಇದು ಕೂಡ ಈ ಪ್ರೆಸೆನ್ಸಲ್ಲಿ ಬೆಸ್ಟ್ ಅಂತ ಹೇಳಬೇಕು. ಬಿಕಾಸ್ ಇಲ್ಲಿ ಈ 4nm ಚಿಪ್ಸೆಟ್ ಹೊಂದಿರುವಂಥ ನಾನು BGM ಎಲ್ಲ ಟೆಸ್ಟ್ ಮಾಡಿದ್ದೀನಿ. ಜೊತೆಗೆ ಈ ಅಂತದ್ದು ಸ್ಕೋರ್ ಟೆಸ್ಟ್ ಮಾಡಿದೆ. 6,35,000 ಹತ್ರ ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಕೂಡ 80-90% ಇದು ಥ್ರಾಟಲ್ ಆಗಿದೆ. ಇಲ್ಲಿ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಾಕಿ ಇದರಲ್ಲಿ ನಾನು ಒಳ್ಳೆ ಈ ಹೈ ಸೆಟ್ಟಿಂಗ್ಸ್ನ, ಮೀಡಿಯಂ ಸೆಟ್ಟಿಂಗ್ಸಲ್ಲಿ ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಕೂಡ BGM ಅಲ್ಲಿ ಕಂಡಿದ್ದೀನಿ. ಒಂದು ಸರ್ತಿ ಲೈವ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ನೀವೇ ನೋಡಿ. Defend the mark. The match is over, and the blue team. You're about to win. The blue team is about to win. Cover me. ಓವರ್ ಆಲ್ ಪರ್ಫಾರ್ಮೆನ್ಸಲ್ಲಿ ಇದರಲ್ಲಿ ಕಮ್ಮಿ ಆಗಿದೆ ಅವರೇಜ್ ಅಂತ ಹೇಳೋದಕ್ಕಿಂತ ಇದೊಂದು ವೆಲ್ ಆಪ್ಟಿಮೈಸರ್. ಈ ಪ್ರೈಸಿಂದಲ್ಲಿ ಬೇರೆ ಫೀಚರ್ಸ್ ನೋಡ್ಕೊಂಡಾಗ ಇದು ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ತಿರುವಂಥ ಸ್ಮಾರ್ಟ್ಫೋನ್ ಅಂತಾನೆ ಕರಿಬೋದು. ನೆಕ್ಸ್ಟ್ ಈ ಫೋನ್ ಇಂಥ ಯೂಸೇಜ್ ಎಕ್ಸ್ಪೀರಿಯನ್ಸ್, ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಅಂತಂದರೆ ಎಸ್, ಈ ಸ್ಮಾರ್ಟ್ಫೋನ್ ಇಂಥ ಯೂಸೇಜ್ ನೀಡುವಾಗ ತುಂಬ ಕ್ಲೀನ್ OS ಇದೆ. ಇದರಲ್ಲಿ ಯಾವುದೇ ಬ್ಲಾಟರ್ಸ್ಗಳನ್ನ ಮೋಟೋರೋಲಾ ಕೊಡ್ತಾ ಇಲ್ಲ. ಬಾಕಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಈ ಸ್ಮಾರ್ಟ್ಫೋನ್ ನಿಮಗೆ ನೆಕ್ಸ್ಟ್ 3 ಇಯರ್ಸ್ನ OS ಅಪ್ಡೇಟ್ ಮತ್ತು 4 ಇಯರ್ಸ್ನ ಸೆಕ್ಯೂರಿಟಿ ಗ್ಯಾರಂಟಿನ ಮೋಟೋದಲ್ಲಿ ಕೊಡ್ತಿದ್ದಾರೆ. ಜೊತೆಗೆ ಇದರಲ್ಲಿ 2 ವೇರಿಯಂಟ್ಸ್ಗಳಿದೆ. ಒಂದು 8
256 or 128 GB ಇದೆ, ಇನ್ನೊಂದು 256 GB ಆಪ್ಷನ್ನ ಕೊಡ್ತಿದ್ದಾರೆ. ಸೊ ನಿಮಗೆ ಈ 8 GB ವೇರಿಯಂಟ್ ಏನಿದೆ ಇದರ ಹತ್ರ 30,000 ರೂಪಾಯಿಗೆ ವಿತ್ ಆಫರ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಏನು ಇದು 256 GB ಇದೆ, 33,000 ರೂಪಾಯಿ ಹತ್ರ ಪ್ರೈಸ್ ವಿತ್ ಆಫರ್ ಒಂದಿಗೆ ನೋಡೋಕೆ ಸಿಗುತ್ತೆ. ಮತ್ತೊಂದು ನನಗೆ ಇಷ್ಟ ಆಗಲಪ್ಪ ಅಂತಂದರೆ ಇದರಲ್ಲಿ ಯಾವ ರ್ಯಾಮ್ ವೇರಿಯಂಟ್ ಮತ್ತು ಸ್ಟೋರೇಜ್ ವೇರಿಯಂಟ್ ಇದೆ ಅಂತ ಎಲ್ಲೂ ಮೋಟೋದವರು ಮೆನ್ಷನ್ ಮಾಡಿಲ್ಲ, ಅದನ್ನ ಎಲ್ಲಿ ತಿಳಿಸಿಲ್ಲ ಕೂಡ. ಸೊ ನನ್ನ ಪ್ರಕಾರ ಇದು LPDDR4X ರ್ಯಾಮ್ ಒಂದಿಗೆ UFS 2.2 ಇದೆಯಾ ಅಂತ ನನಗೆ ಡೌಟ್ ಆಗ್ತಿದೆ. ಬಟ್ ಮೇ ಬಿ 3.1 ಕೊಡಲೇಬೇಕು, ಮೇ ಬಿ ಕೊಟ್ಟಿರ್ತಾರೆ ಸ್ಟೋರೇಜಲ್ಲಿ, ಯಾವುದೇ ಕಂಜ್ಯೂಸಿ ಮಾಡಲ್ಲ. ಬಟ್ ಇದು ಯಾವ ರೀತಿ ಆಫೀಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ನನಗೆ ಗೊತ್ತಿಲ್ಲ ನನ್ನ ಹತ್ರ. ಬಟ್ ಯಾವುದೇ ಡೀಟೇಲ್ಸ್ಗಳ ಬಟ್ ನಂಗೆ ಆಮೇಲೆ ಸಿಕ್ಕಿತ್ತಂದರೆ ಡೆಫಿನೆಟ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ತಿಳಿಸಿರ್ತೀನಿ. ಓವರ್ ಆಲ್ ನಾನು ಮೋಟೋರೋಲಾ ಫೋನ್ಸ್ಗಳನ್ನ ಇದುವರೆಗೆ ಯೂಸ್ ಮಾಡಿರುವಾಗೆ ಲಾಂಗ್ ಟರ್ಮ್ ಯೂಸೇಜ್ಗೆ, ಅಪ್ಡೇಟ್ಸ್ಗೆ ಮತ್ತು ಕ್ಲೀನ್ OS ಒಂದಿಗೆ ಇದು ತುಂಬ ಕ್ಲೀನ್ ಮತ್ತು ಪರ್ಫೆಕ್ಟ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಕೊನೆಯದಾಗಿ ಮತ್ತೊಂದು ಮೇನ್ ಹೈಲೈಟೆಡ್ ಮಾಡೋದು ಮೋಟೋ ಇದನ್ನು ಜಾಸ್ತಿ ಎಬ್ಬಿಸಿ ಹೇಳ್ತಾ ಇದೆ. ಎಸ್, ಅದೇ ರೀತಿ ಫೀಚರ್ಸ್ ಕೂಡ ಇದೆ. ಸೊ ಈ ಸ್ಮಾರ್ಟ್ ಫೋನಲ್ಲಿ ಕೇವಲ 4,500 mAh ಬ್ಯಾಟ್ರಿ ಇದೆ. ನನ್ನ ಪ್ರಕಾರ 5,000 ಕೊಡಬೇಕಿದ್ರು ಸ್ವಲ್ಪ ಸ್ಲಿಮ್ ಅಲ್ಲ, ಸ್ವಲ್ಪ ದಪ್ಪ ಆದರೂ ಕೂಡ ನಡೀತಿತ್ತು. ಬಟ್ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಹೋದ್ವಿಯಪ್ಪ ಅಂತಂದರೆ 125 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಅದು ಹೈಯರ್ ವೇರಿಯಂಟ್, ಇದು 256 GB ಮಾತ್ರ ನೋಡೋಕೆ ಸಿಗುತ್ತೆ. ಬಾಕಿ 256 ಆಪ್ಷನ್ ಇದೆ, ಅದರಲ್ಲಿ ನಿಮಗೆ 68 ಅಥವಾ 70 ವ್ಯಾಟ್ನ ಪವರ್ ಸಿಗುತ್ತೆ. ನೀವು ನಂಬಲ್ಲ, ಈ ಸ್ಮಾರ್ಟ್ ಫೋನ್ ವಿತ್ 125 ವ್ಯಾಟ್ ಒಂದಿಗೆ ಜಸ್ಟ್ 18 ನಿಮಿಷದಲ್ಲಿ 0 to 100% ಈ ಸ್ಮಾರ್ಟ್ ಫೋನ್ ಚಾರ್ಜ್ ಆಗುತ್ತೆ. ಜೊತೆಗೆ 50 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಮತ್ತು 10 ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಸೊ ಈ ಪ್ರೈಸಲ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ಸ್ಗಳಲ್ಲಿ ನಾನು ಈ ಎಕ್ಸ್ಪೀರಿಯನ್ಸ್ನ ಕಂಡಿಲ್ಲ. ಸೊ ಇಲ್ಲಿ ಮೋಟೋ ತುಂಬ ಸಖತ್ತಾಗಿರುವಂಥ ಕೆಲಸ ಮಾಡಿದೆ. ಇನ್ನು ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್, ಏನಪ್ಪ ಈ ಸ್ಮಾರ್ಟ್ ಫೋನ ನಾವು 30,000 35,000 ರೂಪಾಯಿ ಹತ್ರ ಕೊಂಡುಕೊಳ್ಬೋದು ಅಂತ ನೀವು ಕೇಳ್ತಿದ್ದೀರಾ ಅಂತಂದರೆ, ಎಸ್ ಡೆಫಿನೆಟ್ಲಿ ನಾನು ನೀವೇನಾದರೂ 25,000 ರೂಪಾಯಿ ಬಜೆಟಲ್ಲಿ ಒಂದು ಫೋನ್ ಹುಡುಕ್ತಿದ್ದೀರಾ ಅಂತಂದರೆ ಇನ್ನೊಂದು 4,500 ರೂಪಾಯಿ ಬೆಟರ್ ಹಾಕಿದ್ರಿ ಅಂತಂದರೆ ನಿಮಗೊಂದು ಖತರ್ನಾಕ್ ಕ್ಯಾಮ್ರಾ ಸಿಗುತ್ತೆ, ಡಿಸೈನ್ ಸಿಗುತ್ತೆ, 3D ಕರ್ವ್ ಡಿಸ್ಪ್ಲೇ ಸಿಗುತ್ತೆ ಮತ್ತು ಕ್ಯಾಮ್ರಾಗಳು ಕೂಡ ಸಖತ್ತಾಗಿದೆ. ಸೊ ಓವರ್ ಆಲ್ ಲಾಂಗ್ ಟರ್ಮ್ ಯೂಸೇಜ್ಗೆ ಒಂದು ಸ್ಟೈಲಿಶ್ ಆಗಿರುವಂಥ ಸಖತ್ ಹ್ಯಾಂಡಿ ಫೋನ್ ಹುಡುಕ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಮೋಟೋ ಎಡ್ಜ್ 50 Pro ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಿಮಗೆ ಏನು ಅನಿಸುತ್ತೆ, ಲೈಕ್ ನಾನು 25K ಬಜೆಟಲ್ಲಿ ಹುಡುಕ್ತೀನಪ್ಪ ಅಂತಂದರೆ ನಿಮ್ಮ ಹತ್ರ ಈ ನಥಿಂಗ್ ಫೋನ್ 2A ಒಂದು ಬೆಸ್ಟ್ ಆಪ್ಷನ್ ಇದೆ. ಅದನ್ನ ಬಿಟ್ಟರೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತೀನಿ ಅಂತಂದರೆ ಮೋಟೋ ಎಡ್ಜ್ 50 Pro ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಕರಿಬೋದು. ಬಾಕಿ ಇದರಲ್ಲಿ ಸ್ಟೋರೇಜ್ ವೇರಿಯಂಟ್ಸ್ಗಳ ಬಗ್ಗೆ ಮತ್ತು ಈ ಡಿಸೈನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಹೋಗ್ಬಿಟ್ಟು ಏನೋ ಈ ಸ್ಮಾರ್ಟ್ ಫೋನ್ನ ತೊಗೊಂಬಂದಿದ್ದಾರೆ. ಬಟ್ ಬಾಕಿ ನನಗೆ ಈ ಸ್ಮಾರ್ಟ್ ಫೋನ್ ಅಂತ ಉಳಿದಿರುವಂಥ ಎಲ್ಲ ಸ್ಪೆಸಿಫಿಕೇಷನ್ಸ್ಗಳು ಸಾಕಾಗಿದೆ. ಸೊ ಡೆಫಿನೆಟ್ಲಿ ಇದನ್ನು ನೀವು ಚೂಸ್ ಮಾಡ್ಕೋಬೋದು. ಹಾಗಾದ್ರೆ ನಿಮಗೆ ಅನಿಸಿದ್ರೆ ನಮ್ಮ ಪ್ರಾಮಾಣಿಕ ಮತ್ತು ಸ್ಟ್ರೇಟ್ ಅನಿಸಿಕೆ ಬಗ್ಗೆ ಕೆಳಗಡೆ ಕಮೆಂಟ್ಸ್ ತಿಳಿಸೋಕ್ಕೆ ಮರುಪಡಿ ಸಿಗೋಂತ ಮತ್ತೆ ಮುಂದೆ ನಮಸ್ಕಾರ.